ಕಾಂಗ್ರೆಸ್ ನಡೆಗೆ ಬಳ್ಳಾರಿ ಕಡೆಗೆ ಅಂತ ಹೋಗಿದ್ದಂತಹ ಕಾಂಗ್ರೆಸ್ ನಾಯಕರುಗಳು ಇವತ್ತು ಅದೇ ಪ್ರಶ್ನೆಯನ್ನು BJP ಕೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಇರುವಂಥ ಒಂದು ಸಂದರ್ಭದಲ್ಲಿ ರಾತ್ರಿ ಗುಂಡು ಹಾರಿದೆ, ಒಬ್ಬ ಅಮಾಯಕ ವ್ಯಕ್ತಿ ಬಲಿಯಾಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರಿದ್ದಾರೆ. ಸರ್, ಬಳ್ಳಾರಿ ಕೇಸನ್ನು BJP ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ? ನೋಡಿ, ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅವರು ಇದ್ರ ಬಗ್ಗೆ ಅಶೋಕ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ ಎಲ್ಲ ಗುಂಡಾಗಿರಿಗಳನ್ನು ನಡೀತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಾಗಿ ಇವತ್ತು ವರ್ತನೆಗಳು ನಡೀತಾ ಇದ್ದಾವೆ, ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದ್ದಾವೆ. ಮತ್ತು ಇವತ್ತು ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹದಗೆಟ್ಟು ಹೈದರಾಬಾದ್ ಆಗೈತೆ ಅಂತೇವಲ್ಲ, ಆ ರೀತಿ ಇವತ್ತು ಹದಗೆಟ್ಟು ಹೈದರಾಬಾದ್ ಆಗುವಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಬಂದಿದೆ. ಯಾಕೆಂದರೆ ಗೃಹ ಸಚಿವರಿಗೆ ಯಾರು ಗೃಹ ಸಚಿವರು ಅನ್ನುವಂಥದ್ದು ರಾಜ್ಯಕ್ಕೊಂದು ಯಕ್ಷ ಪ್ರಶ್ನೆ ಆಗುವಂಥ ನಿಟ್ಟಿನಲ್ಲಿ ಆಗಿದೆ. ಇವತ್ತು ಓಪನ್ ಆಗಿ ಇವತ್ತು ಫೈರಿಂಗ್ ಮಾಡ್ತಕ್ಕಂಥ ಕೆಲಸ, ಒಬ್ಬ ಜನಾರ್ದನ್ ರೆಡ್ಡಿ ಶಾಸಕರಾಗಿರ್ತಕ್ಕಂಥ ಮನೆ ಮುಂದೆ ಹೋಗಿ ಫೈರಿಂಗ್ ಮಾಡಿ ಕೇವಲ ಒಂದು ಫ್ಲೆಕ್ಸ್ಗೋಸ್ಕರ ಫೈರಿಂಗ್ ಆಗ್ತದೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ ಅನ್ನೋಂಥ ಸ್ಪಷ್ಟವಾಗುತ್ತೆ. ತಕ್ಷಣ ಸನ್ಮಾನ್ಯ ಗೃಹ ಸಚಿವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ಮಾಡ್ತೇವೆ. ಸರ್, ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಕಾಂಗ್ರೆಸ್ ಅವರು ಮಾಡಿದರು. ಇವತ್ತು ಕೂಡ ಜನಾರ್ದನ್ ರೆಡ್ಡಿ ಅವರ ವಿರುದ್ಧನೇ FIR ಆಗಿದೆ. ನೋಡಿ, ಇವತ್ತು ಏನು ಸಂಗತಿ ಆಗೈತೆ ಅನ್ನೋಂಥದ್ದು ಸರ್ಕಾರದವ್ರು ಮೊದಲು ಯೋಚನೆ ಮಾಡಬೇಕು. ಯಾರು ಅವ್ರ ಮನೆ ಮುಂದೆ ಹೋಗಿದ್ರು, ಯಾರು ದಾನ್ಲೆ ಮಾಡಿದ್ರು, ಯಾರು ಫ್ಲೆಕ್ಸ್ ಹಂಚಕ್ಕೆ ಹೋದರು, ಯಾರು ಓಪನ್ ಆಗಿ ಫೈರಿಂಗ್ ಮಾಡಿದ್ರು, ಅವ್ರ ಬಗ್ಗೆ ಮೊದಲು FIR ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದನ್ನು ಬಿಟ್ಟು ಉಲ್ಟಾ ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಹೋಗಿ ನಿಮ್ಮ ಮನೆ ಮುಂದೆ ಹಾಗಾದರೆ ಮಂತ್ರಿಗಳ ಮನೆ ಮುಂದೆ ಬಂದು ಯಾರು ಕಲ್ಲು ಹೊಡೆದ್ರೆ ಯಾರ ಮೇಲೆ FIR ಮಾಡ್ತೀರಿ? ನಿಮ್ಮ ಮನೆ ಮುಂದೆ ಬಂದು ಫೈರಿಂಗ್ ಮಾಡಿದ್ರೆ ಯಾರ ಮೇಲೆ FIR ಮಾಡ್ತೀರಿ? ಇಷ್ಟು ಕಾನೂನಿನ ಪರಿಜ್ಞಾನ ಅನ್ನುವಂಥದ್ದನ್ನು ಅವ್ರಿಗೆ ಇರಬೇಕನ್ನುವಂಥ ಆಗ್ರಹ ನಾನು ಮಾಡ್ತಕ್ಕಂಥ. ಇಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಗ್ಯಾರಂಟಿ ನ್ಯೂಸ್, ಬೆಂಗಳೂರು.